ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಶುಭ ಮಧ್ಯಾಹ್ನಂ. ವಿದುರನೀತೇಃ ಉದ್ಧೃತಃ ಏಷಃ ಅತ್ಯಂತ ಸುಂದರ ಶ್ಲೋಕಃ ಶ್ರೂಯತಾಂ. ಮಾನಕ್ಕುಲೇ ವೈರಕೃತ್ ಕಶ್ಚಿದಸ್ತು ರಾಜಾ ಬದ್ಧೋ ಮಾಪರಸ್ವಾಪಹಾರೀ ಮಿತ್ರದ್ರೋಹೀ ನೈಕೃತಿಕೋ ನೃತೀವಾ ಪೂರ್ವಾಶೀವಾ ಪಿತೃದೇವಾತಿಥಿಭ್ಯಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವಿದುರ ನೀತಿಯ ಮತ್ತೊಂದು ಸುಂದರವಾದಂತಹ ಶ್ಲೋಕ. ಸಂತಾನ ಇಂಥದ್ದಿರೋದು ಬೇಡ ಅಂತ ದೇವರಲ್ಲಿ ನಿತ್ಯ ಪ್ರಾರ್ಥಿಸಿ ಅಂತ ವಿದುರ ಹೇಳ್ತಾನೆ. ಎಲ್ಲರೂ ಒಳ್ಳೆಯ ಸಂತಾನಕ್ಕಾಗಿ ಪರಮಾತ್ಮನನ್ನು ಬೇಡಿಕೊಳ್ತಾರೆ, ಏನೇನೋ ಸೇವೆಗಳನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ. ತಾವು ನಂಬಿದಂತಹ ಕುಲದೈವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೆ. ಬಹಳ ಒಳ್ಳೆಯ ಜಾಣವಾದ ಸಂಸ್ಕಾರಯುತವಾದ ದಷ್ಟಪುಷ್ಟವಾದಂತಹ ಸಂತಾನ ಮಕ್ಕಳು ನಮಗೆಲ್ಲರಿಗೂ ಹುಟ್ಟಬೇಕು ಎನ್ನುವ ಪ್ರಾರ್ಥನೆ, ಅಥವಾ ಹುಟ್ಟಿದ ಮಕ್ಕಳು ಆ ರೀತಿ ಬೆಳೆಯಬೇಕು ಅನ್ನುವ ಪ್ರಾರ್ಥನೆಯನ್ನು ಸ್ವಾಭಾವಿಕವಾಗಿ ಎಲ್ಲರೂ ಮಾಡ್ತಾರೆ. ವಿದುರ ಇಂಥ ಸಂತಾನ ಬೇಡ ಅಂತೂ ಪ್ರಾರ್ಥಿಸಿ ಅಂತ 4 ಮಾತುಗಳನ್ನು ಬಹಳ ಸುಂದರವಾಗಿ ತಿಳಿಸ್ತಾನೆ. ಇದು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಒಂದರ್ಥದಲ್ಲಿ ಸಂಕೇತ ಕೊಡ್ತಾ ಇದ್ದಾನೆ, ನಿನ್ನ ಮಕ್ಕಳು ಇಂಥವರಿದ್ದಾರೆ, ದುಷ್ಟ ಮಕ್ಕಳಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಡೈರೆಕ್ಟ್ ಹೇಳ್ತಾ ಇಲ್ಲ. ಇಂಥ ಮಕ್ಕಳನ್ನ ಕೊಡಬೇಡ ಅಂತ ದೇವರಿಗೆ ಪ್ರಾರ್ಥಿಸಬೇಕು ಅಂತಷ್ಟೇ ತಿಳಿಸ್ತಾ ಇದ್ದಾನೆ. ಎಂಥ ಮಕ್ಕಳು ಅಂದ್ರೆ, ಮಾನಕ್ಕುಲೆ ವೈರಕೃತ್ ಕಶ್ಚಿದಸ್ತು, ಇನ್ನೊಬ್ಬರ ಜೊತೆಗೆ ಯಾವಾಗಲೂ ದ್ವೇಷವನ್ನ ಕಟ್ಟಿಕೊಳ್ಳುವ ಮಗ ಅಥವಾ ಸಂತಾನ ನನಗೆ ಬೇಡ. ರಾಜ ಬದ್ಧ, ರಾಜನಂತಹ ವ್ಯಕ್ತಿತ್ವ ಇದ್ರೂ ಕೂಡ ಯಾವುದೋ ಕ್ಷುಲ್ಲಕ ಹಣದ ಆಸೆಗೋ ಅಥವಾ ಕೀರ್ತಿಯ ಆಸೆಗೋ ಬಲಿಬಿದ್ದು ಶತ್ರುಗಳ ವಶನಾಗುವಂತಹ ಸಂತಾನ ನನಗೆ ಬೇಡ. ಮಾ ಪರಸ್ವಾಪಹಾರಿ, ಇನ್ನೊಬ್ಬರ ಧನವನ್ನೋ ಇನ್ನೊಬ್ಬರ ಹೆಣ್ಣನ್ನೋ ಇನ್ನೊಬ್ಬರ ಸಂಪತ್ತನ್ನ ಕಸಿದುಕೊಂಡು ತಾನು ಮಜ ಮಾಡುವಂತಹ ಬುದ್ಧಿ, ಕೆಟ್ಟ ಬುದ್ಧಿ ಇದ್ದಂತಹ ಸಂತಾನ ನನಗೆ ಸರ್ವಥಾ ಇರೋದು ಬೇಡ. ಮಿತ್ರದ್ರೋಹಿ, ಯಾರು ನಮ್ಮನ್ನ ಬಹಳ ಆಪತ್ತಿನಲ್ಲಿ ಕೈ ಹಿಡಿದು ಮೇಲೆ ತಂದು ಸ್ನೇಹಿತರು ಅನಿಸಿರ್ತಾರೋ ಅಂತಹ ಪುಣ್ಯಾತ್ಮರಿಗೆ ದ್ರೋಹವನ್ನ ಬಗೆಯುವಂತಹ ಕೆಟ್ಟ ವರ್ತನೆ ಇದ್ದಂತಹ ಸಂತಾನ ನನಗೆ ಸರ್ವಥಾ ಬೇಡ. ನೈಕೃತಿಕ, ಯಾವಾಗಲೂ ಇನ್ನೊಬ್ಬರಿಗೆ ವಂಚನೆಯನ್ನ ಮಾಡುವ, ಅನೃತೀವ, ಬರೀ ಸುಳ್ಳು ಮಾತನಾಡುವಂತಹ ಸಂತಾನವನ್ನ ದೇವರೇ ನನಗೆ ದಯವಿಟ್ಟು ಕೊಡಬೇಡ. ಇನ್ನೊಂದು ಮಾತು ಹೇಳ್ತಾನೆ, ಪೂರ್ವ ಶಿವ ಪಿತೃದೇವಾತಿಥಿಭ್ಯ, ತನ್ನ ತಂದೆ ತಾಯಿಗಳಿಗಿಂತಲೂ ಅಥವಾ ದೇವರಿಗಿಂತಲೂ ಬಂದ ಅತಿಥಿಗಳಿಗಿಂತಲೂ ಮೊದಲು ತಾನೇ ಊಟ ಮಾಡಿ ಕೂಡುವಂತಹ ಸಂತಾನವನ್ನು ನನಗೆ ಕೊಡಬೇಡ. ವಿದುರನ ಈ ಪ್ರಾರ್ಥನೆ ಬಹಳ ವಿಚಿತ್ರವಾಗಿದೆ. ಈಗಿನ ಸಂಸ್ಕೃತಿಯಲ್ಲಿ ನಾವು ನೋಡ್ತೇವೆ, ತಂದೆ ತಾಯಿಗಳಿಗಿಂತಲೂ ಮೊದಲೇ ಯಾವ ಆದರವೂ ಅವರಿಗೆ ತೋರದೇನೆ ತಮ್ಮದಂದು ತಾವು ನೋಡಿಕೊಂಡಿರತಕ್ಕಂತಹ ಮಕ್ಕಳು. ದೇವತೆಗಳಿಗೆ ನೈವೇದ್ಯವನ್ನ ಸಲ್ಲಿಸೋದು, ಅರ್ಥಾತ್ ನಾವಿವತ್ತು ಉಣ್ತಾ ಇದ್ದೇವೆ ಅಂತಂದ್ರೆ ಇದು ದೇವತೆಗಳು ಕೊಟ್ಟಿದ್ದಾರೆ ಅಂತ ಅವರಿಗೊಂದು ಕೃತಜ್ಞತೆಯ ಭಾವನೆಯನ್ನ ಮನಸ್ಸಿನಲ್ಲಿ ತಂದುಕೊಂಡರಾದರೂ ಸಾಕು. ಅದನ್ನೂ ಮಾಡದೇನೆ ಎಲ್ಲ ನನ್ನ ಗಳಿಕೆಯಿಂದ ಬಂದದ್ದು ಅಂತ ಸ್ವಾರ್ಥದಲ್ಲಿ ತಾನೇ ಭೋಗ ಮಾಡ್ತಾ ಇರ್ತಾರೆ. ಬಂದ ಅತಿಥಿಗಳಿಗೊಂದು ಹೊತ್ತು ಅನ್ನಕ್ಕೆ ನೀಡಬೇಕು ಅನ್ನುವ ಬುದ್ಧಿಯಂತೂ ಭಾರೀ ಕಡಿಮೆ ಆಗಿ ಹೋಗಿದೆ. ಇಂತಹ ದೇವತೆಗಳಿಗಿಂತಲೂ ತಂದೆ ತಾಯಿಗಳಿಗಿಂತಲೂ ಬಂದ ಅತಿಥಿಗಳಿಗಿಂತಲೂ ಮೊದಲು ತಾವೇ ಭೋಗ ಮಾಡುವ, ಊಟ ಮಾಡುವಂತಹ ಮಕ್ಕಳು ನನಗೆ ಬೇಡ. ಅರ್ಥಾತ್ ಅತ್ಯಂತ ಸಂಸ್ಕಾರಯುತವಾದ, ಎಲ್ಲರ ಜೊತೆಗೆ ಸ್ನೇಹದಿಂದ ಇರುವ, ಯಾವ ಆಶೆಗಳಿಗೆ ಬಲಿಬೀಳದ, ಇನ್ನೊಬ್ಬರ ಸಂಪತ್ತನ್ನ ಅಪಹಾರ ಮಾಡದ, ವಂಚನೆ ಮಾಡದ, ಸುಳ್ಳು ಮಾತನಾಡದ ಮಕ್ಕಳು ನನಗೆ ಹುಟ್ಟಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು ದೇವರಿಗೆ ಅಂತ ವಿದುರ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ತಿಳಿಸಿಕೊಡ್ತಾನೆ. ನಿತ್ಯದಲ್ಲಿ ದೇವರ ಮುಂದೆ ಈ ಮಾತನ್ನು ನಾವು ಹೇಳಬೇಕು. ಹುಟ್ಟಿದ ಮಕ್ಕಳು ಈ ರೀತಿ ಬೆಳೆಯಲಿ ಎಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳಬೇಕು. ಇತಿಹಾಸದಲ್ಲಿ ನಾವು ನೋಡಿದರೆ ಎಲ್ಲರ ಜೊತೆಗೆ ದ್ವೇಷ ಮಾಡ್ತಾ ಇದ್ದ ದುರ್ಯೋಧನ, ಅವನ ಇಡೀ ಭಾರೀ ಕುಲ, ಎಂಥ ಶ್ರೇಷ್ಠವಾದ ಭರತ ಕುಲ, ಕುರುವಂಶ, ಆ ಒಬ್ಬ ದುರ್ಯೋಧನನ ಸಲುವಾಗಿ ಇಡೀ ಕುಲ ಕಳಂಕಿತವಾಗಿ ಹೋಯಿತು. ದ್ರೋಣಾಚಾರ್ಯರ ಕುಲ ಎಷ್ಟು ಶ್ರೇಷ್ಠವಾದದ್ದು, ಆದರೆ
ಬಲಿಬಿದ್ದ ಆಶೆಗಳಿಗೆ, ಕಾಮನೆಗಳಿಗೆ ಬಲಿಬಿದ್ದ ಅಶ್ವತ್ಥಾಮನಿಂದಾಗಿ ಇಡೀ ಕುಲ ಕಳಂಕಿತವಾಗಿ ಹೋಯಿತು. ಪುಲಸ್ತ್ಯರ ವಂಶ, ಬಹಳ ದೊಡ್ಡ ಋಷಿಗಳು ಅವರು, ಭಾರಿ ಶ್ರೇಷ್ಠವಾದಂತಹ ಅವರ ಒಂದು ಕುಲ ಸಂತಾನ. ಆದರೆ ಇನ್ನೊಬ್ಬರ ಹೆಣ್ಣನ್ನ, ಇನ್ನೊಬ್ಬರ ಧನವನ್ನ ಅಪಹಾರ ಮಾಡುವ ಬುದ್ಧಿ ಇದ್ದ ರಾವಣ ಇದ್ದದ್ದಕ್ಕಾಗಿ, ಪುಲಸ್ತ್ಯರ ಮಗ ರಾವಣ, ಅವನಿಂದಾಗಿ ಇಡೀ ಕುಲ ಕಳಂಕಿತವಾಗಿ ಹೋಯಿತು. ಸುಬಲರಾಜನ ಶ್ರೇಷ್ಠವಾದ ವಂಶ, ಆದರೆ ಸದಾ ವಂಚನೆಯನ್ನ ಮಾಡುವ, ಸದಾ ಸುಳ್ಳು ಮಾತನಾಡುವ ಶಕುನಿಯಂಥ ಒಬ್ಬ ಸಂತಾನ ಇದ್ದದ್ದಕ್ಕೆ ಇಡೀ ವಂಶ ಕಳಂಕಿತವಾಯಿತು. ಹೀಗೆ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಬಹಳಷ್ಟು ಶ್ರೇಷ್ಠವಾದ ಕುಲಗಳೆಲ್ಲ ಕೇವಲ ಇಂತಹ ಮಕ್ಕಳು ಹುಟ್ಟೋದರಿಂದ, ಇಂತಹ ಸಂತಾನಗಳಿದ್ದದ್ದರಿಂದ ಕಳಂಕಿತವಾಗಿ ಹೋದದ್ದನ್ನು ನಾವು ಕೇಳ್ತೇವೆ. ಆದ್ದರಿಂದ ನಮ್ಮ ಕುಲದಲ್ಲಿ, ಬರೀ ನಮ್ಮ ಮಕ್ಕಳಲ್ಲ, ನಮ್ಮ ಕುಲದಲ್ಲಿ ಬರುವ ಯಾವ ವ್ಯಕ್ತಿಯೂ ಇಂಥ ದೋಷಗಳನ್ನು ಹೊಂದಿರಬಾರದು ಅನ್ನುವ ಪ್ರಾರ್ಥನೆಯನ್ನ ನಿತ್ಯದಲ್ಲಿ ಎಲ್ಲರೂ ಕೂಡ ಸಲ್ಲಿಸಿದ್ದೇ ಆದಲ್ಲಿ ಪರಮಾತ್ಮ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾನೆ. ನಮ್ಮ ಸಂತಾನವೂ ಕೂಡ ಅತ್ಯಂತ ಸಂಸ್ಕಾರಯುತವಾಗ್ತದೆ. ಮುಂದೆ ಸಮಾಜವು ಬಹಳ ಆರೋಗ್ಯಯುತವಾದ ಸಮಾಜ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಈ ಪ್ರಾರ್ಥನೆಯನ್ನು ನಿತ್ಯದಲ್ಲಿ ದೇವರಲ್ಲಿ ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ನಾಳೆ ರವಿವಾರ ಪ್ರಶ್ನೋತ್ತರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. A very good afternoon, my dear friends. Vidura Niti, a part of Mahabharata, where Vidura convinces the king Dhritarashtra about his mistakes of his progeny also. In this shloka, Vidura says that we have to pray Lord daily for avoiding such a next generation. He actually cannot directly tell Dhritarashtra that your children are bad, but he wants to indicate that. So he says that, O king, we have to pray daily to the Lord not to give such a next generation. What type of generation? Manakule vairakrit kaschidastu, which means we have to pray that my children should not form enmity with others. We see today's youth forming unnecessary enmity with the society for fulfilling their very silly desires. That should not be present in my children. Raja Baddhaha, which means even if my children become a king, they should not fall prey to some of the greed that is shown by the enemies, because the whole kingdom will be at risk. Ma parasvapahari, my children should never have the attitude of stealing what is not theirs. Stealing money, stealing the wealth, stealing the life partners of their enemies. Of course, we see some stories like this in the history. So they should not steal which belongs to others. Mitradrohi, there should not be the attitude of backstabbing their friends. Naikritiko anritiva, which means my children should never deceive others, should not cheat, should not lie. And lastly, he says one beautiful prayer, Purva Shiva Pitradeva Tithibhyaha. That means, Lord, please don't give me children who eat before the guests and before their parents and even before the Naivedyam it's offered to the Lord. That's the worst habit in today's youth. They want their belly to be fulfilled. They never see that whether parents have eaten or not, whether the guests have been served or not, whether this food is offered to the Lord or not. They have become so selfish that their hunger should be fulfilled first.
O Lord, please don't give me such children. Vidura is implying that your sons, your children have got all these bad habits. You have to improve them. We have seen great dynasties getting ruined because of such a generation. Dhritarashtra was the king of a great dynasty of Kurus. But Duryodhana, because of Duryodhana, who had the attitude of forming enmity with good people, the lineage was destroyed. Drona's dynasty was very great, but due to Ashwathama, who fell prey to the greed of Duryodhana, his dynasty was destroyed. Pulastya was a great rishi, had a great lineage, but due to his son Ravana, who stole which did not belong to him, who stole others' wealth, who stole Sita, who kidnapped her, due to him the whole Vamsha got a black spot. Subala was a great king, but due to Shakuni, who always cheated others, who always lied in front of others, the whole dynasty was destroyed. So in the pages of history, we see that such children, such progeny destroys the greatness of the whole lineage. So, O Lord, we have to pray this to the Lord daily, that, O Lord, please don't give me such a progeny. My children, my grandchildren, and all the people who come in my dynasty should be free from all these sins. We have to pray this daily to the Lord, says Vidura. So let us all pray this daily. Tomorrow I'll be coming with question answer session. Till then, please keep sharing this beautiful shloka of Vidura Niti. Thank you. Shri Krishnarpanamastu. Jai Shri Ram.